ಜೆಡಿಎಸ್ ಹಾಗೆ ಬಿಜೆಪಿ ವಿಚಾರವಾದ್ರೂ ಕೂಡ ಕಾಂಗ್ರೆಸ್ನಿಂದ ಚರ್ಚೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಆಡಳಿತಾರೂಢ ಪಕ್ಷ. ನಟರಾಜ್ ಗೌಡ್ರೆ, ಇನ್ನೂ ಸಿಎಂ ಯಾರಾಗಬೇಕು, ಆಗಬೇಕಾ ಬದಲಾವಣೆ, ಅವರೇ ಮುಂದುವರಿಬೇಕಾ, ಸಂಪುಟ ಪುನರಚನೆ ಆಗಬೇಕಾ, ಈ ಗೊಂದಲನೇ ಮುಂದುವರಿತಿರ್ಬೇಕಾದ್ರೆ ಕಾಂಗ್ರೆಸ್ನಲ್ಲಿ 2028 ಪ್ಲಾನ್ ರೆಡಿ ಇದೆ. ಜೆಡಿಎಸ್ ನಲ್ಲಿ ಕುಮಾರಸ್ವಾಮಿ ಸಿಎಂ ಆಗೇ ಬಿಡ್ತಾರೆ ಅನ್ನೋ ಉತ್ಸಾಹ, ಜೋಶ್ ಕಾಣಿಸ್ತಾ ಇದೆ. ಈಗ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಮಂತ್ರಿ ಪುನರಚನೆ ಆಗುತ್ತಾ, ಮಂತ್ರಿಮಂಡಲ ಪುನರಚನೆ ಆಗುತ್ತಾ ಅಥವಾ ವಿಸ್ತರಣೆ ಆಗುತ್ತಾ, ಇವೆಲ್ಲ ಚರ್ಚೆಗಳು ಸ್ವಾಭಾವಿಕವಾಗಿ ನಡೀತಾ ಇದೆ. ಅದ್ರ ನಡುವೆ ಕೂಡ ನಿರಂತರವಾದ ಸಂಘಟನೆ ಇದೆ. ಸಂಘಟನೆ ಯಾವುದಕ್ಕೆ? 2028 ಚುನಾವಣೆಗೆ 2028 ಚುನಾವಣೆಗೆ ನಿರಂತರ ಸಂಘಟನೆಯನ್ನ ಕಾಂಗ್ರೆಸ್ ಪಕ್ಷ ಬೂತ್ ಮಟ್ಟದಲ್ಲಿ ಮಾಡ್ತಾನೆ ಇದೆ. ಸೊ ನಮಗೆ ಬಲವಾದ ನಂಬಿಕೆ ಏನಿದೆ ಅಂದ್ರೆ 5 ಗ್ಯಾರಂಟಿ ಯೋಜನೆಗಳು, ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳ ಮುಖಾಂತರ ಕರ್ನಾಟಕ ರಾಜ್ಯವನ್ನ ಮಾದರಿ ರಾಜ್ಯವನ್ನಾಗಿ ಮಾಡಿರೋ ಮುಖಾಂತರ ಇಡೀ ಗ್ಯಾರಂಟಿಯನ್ನ ಇಡೀ ಮೋದಿ ಸರ್ಕಾರ ಕೂಡ ನಕಲು ಮಾಡ್ತಾ ಇರೋದನ್ನ ನೋಡಿ ನಮ್ಗೇನ್ ಅನ್ಸುತ್ತೆ ಅಂದ್ರೆ ಜನಗಳ ಆಶೀರ್ವಾದ ನಮ್ಮ ಮೇಲಿದೆ. 2028ಕ್ಕೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಸಂಪೂರ್ಣ ಭರವಸೆ ಇದೆ. ಆದಾಗ್ಯೂ ಕೂಡ ಇದು ಮಲ್ಟಿ ಪಾರ್ಟಿ ಡೆಮಾಕ್ರಸಿ. ಜೆಡಿಎಸ್ ಒಂದು ಪ್ರಾದೇಶಿಕ ಪಕ್ಷ. ಪ್ರಾದೇಶಿಕ ಪಕ್ಷಗಳ ಅಗತ್ಯ ಇಡೀ ದೇಶದಲ್ಲಿ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಪ್ರಾದೇಶಿಕ ಪಕ್ಷಗಳು ಆ ರಾಜ್ಯದ ಆ ಜನತೆಯ ಹಿತಕ್ಕೆ ರಾಷ್ಟ್ರೀಯ ಪಕ್ಷಗಳಿಗಿಂತ ನನ್ಗೆ ಕಾಂಗ್ರೆಸ್ ಆಗಲಿ ಬಿಜೆಪಿಗಿಂತ ಜಾಸ್ತಿ ಒಂದು ಹೆಜ್ಜೆ ಮುಂದೆ ನಿಲ್ತವೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಜೆಡಿಎಸ್ ತುಂಬಾ ತಮ್ಮ ಅಸ್ತಿತ್ವವನ್ನು ಕಳ್ಕೊಂತಾ ಇದ್ದಾರೆ. ಸುಮಾರು 2008ರಲ್ಲಿ 20% ಮತಗಳನ್ನು ಪಡೆದಂತಹ ಜೆಡಿಎಸ್ 2023ಕ್ಕೆ 3 ಚುನಾವಣೆಗಳಲ್ಲೇ ತನ್ನ ಮತಗಳ ಶೇಕಡಾವಾರನ್ನು 13% ತಂದು ಇಳಿಸ್ಕೊಂಡ್ಬಿಟ್ಟಿದೆ. 19 ಸೀಟ್ಗಳನ್ನ ಇಟ್ಕೊಂಡಿದೆ. ಅದಕ್ಕೆ ನಾನಾ ಕಾರಣ ಇರಬಹುದು. ಜೆಡಿಎಸ್ ಮೇಲೆ ಜನಗಳಿಗೆ ವಿಶ್ವಾಸ ಕಳ್ಕೊಂಡಿದೆ. ಅದೆಂಗೆ ಅವ್ರ ವಿಶ್ವಾಸವನ್ನ ಗಳಿಸ್ತಾರೆ, ಮತ್ತೆ ಯಾಕೆ ಕಳ್ಕೊಂತ ವಿಶ್ವಾಸವನ್ನ, ಯಾಕೆ ಯಡಿಯೂರಪ್ಪನವ್ರ ಜೊತೆ ಹೋದಾಗಲೂ ಕೂಡ ಸರ್ಕಾರವನ್ನು ಅವರು ಕಂಪ್ಲೀಟ್ ಮಾಡ್ಲಿಕ್ಕೆ ಅವಕಾಶ ಆಗಿಲ್ಲ, ವಚನ ಪ್ರಶ್ನೆ ಅಂತ ಯಾಕೆ ಅನ್ಸ್ಕೊಂಡ್ರು, ಕಾಂಗ್ರೆಸ್ ಜೊತೆ ಇದ್ದಾಗಲೂ ಕೂಡ ಬಿಜೆಪಿ ಆಪರೇಷನ್ ಕಮಲ ಹೆಂಗೆ ಮಾಡ್ತು, 2008ರಿಂದ 2018 ಯಾವ ರೀತಿಯಾಗಿ ಮಾಡ್ತು, ಇಂಥ ಕಾರಣಗಳು ಬಹಳ ಇದಾವೆ. ಆದಾಗ್ಯೂ ಕೂಡ ಪ್ರಾದೇಶಿಕ ಪಕ್ಷ ಆಗಬಹುದು ಅಥವಾ ಬಿಜೆಪಿ ನಾಯಕತ್ವದ ಕೊರತೆ ಇದೆ. ವಿಜಯೇಂದ್ರ ಪ್ರಥಮ ಬಾರಿ ಎಂಎಲ್ಎ ಆಗಿರ್ತಕ್ಕಂಥ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ. ಅವ್ರಿಗೆ ಕಾಟ ಕೊಡ್ಲಿಕ್ಕೆ ಸಿಟಿ ರವಿ ಅವರು, ಯತ್ನಾಳ್ ಅವರು ದಿನ ಬೆಳಗಾದ್ರೆ ಒಂದು ಹೇಳಿಕೆಗಳು ಕೊಡ್ತಿರ್ತಾರೆ. ಇದೆಲ್ಲ ಮಾಡಿದ್ರೆ ಕುಮಾರಸ್ವಾಮಿ ಅವರು ಹಿರಿತನ ಇದೆ, ಅದರೊಳಗೆ ಯಾವುದೇ ಅನುಮಾನ ಇಲ್ಲ. ಅವ್ರಿಬ್ರು ಒಟ್ಟಾಗಿ ಹೋಗ್ತಾರ, ಚುನಾವಣೆಗೆ ಬೇರೆ ಬೇರೆ ಹೋಗ್ತಾರ, ಅದು ಕಾಲ ನಿರ್ಣಯ ಮಾಡುತ್ತೆ. ಜನಗಳು ಹೆಂಗೆ ಅದು ಸ್ವೀಕಾರ ಮಾಡ್ತಾರೆ ಅನ್ನೋ ಕಾಲ ನಿರ್ಣಯ ಮಾಡುತ್ತೆ. ಆದ್ರೆ ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಮಲ್ಟಿಪಾರ್ಟಿ ಡೆಮಾಕ್ರಸಿನಲ್ಲಿ ಇದ್ರೂ ಕೂಡ ಕಾಂಗ್ರೆಸ್ ಕಳೆದ 6 ಚುನಾವಣೆಗಳಲ್ಲೂ ಕೂಡ ಅತ್ಯಂತ ಶೇಕಡಾವಾರು ಹೆಚ್ಚಿಗೆ ಪಡ್ಕೊಂಡಿದೆ. ಮತಗಳು ಯಾಕೆ ಬೇಕು ಜೆಡಿಎಸ್ಗೆ? ಅಂದ್ರೆ ಕಿಂಗ್ ಮಾಡ್ಲಿಕ್ಕೆ ಸೈನಿಕರಿದ್ದಾರೆ, ಯುದ್ಧ ಗೆಲ್ಲಿಸ್ಲಿಕ್ಕೆ ಸೈನಿಕರಿದ್ದಾರೆ, ಬಿಜೆಪಿಯ ಬೆಂಬಲ ಬಲ ಕೂಡ ಇದೆ. ಕುಮಾರಸ್ವಾಮಿ ಅವರು ಹಿಂದೆ ಸಿಎಂ ಆದಾಗ್ಲೂ ಕೂಡ ಅವ್ರೇನ್ ಜನಾಶೀರ್ವಾದದಿಂದ ಅವ್ರ ಬಾಯಲ್ಲೇ ಬಂದ ಹಾಗೆ ಆಗಿಲ್ಲ. ಲಕ್ ಇದ್ರೆ ಮತ್ತೊಮ್ಮೆ ಸಿಎಂ ಆಗ್ತಾರೆ. ನೀವು ಹೇಳ್ತಿದ್ರಿ ವೋಟ್ ಪರ್ಸೆಂಟೇಜ್ ಕಮ್ಮಿ ಆಗ್ತಾ ಇದೆ, ಮತಗಳು ಕಮ್ಮಿ ಆಗ್ತಾ ಇದೆ, ಹಿಂಗೆಲ್ಲ ಆಗ್ತಾ ಇರುವಾಗ ಮತಗಳ ಕ್ಯಾಲ್ಕುಲೇಷನ್ ಕಾಂಗ್ರೆಸ್ ಬೇಕು, ಜೆಡಿಎಸ್ಗೆ ಐ ಅಗ್ರಿ. ಚುನಾವಣಾ ಪೂರ್ವ ಏನು ಒಪ್ಪಂದ ಮಾಡ್ಕೊಂತಾರೆ ಅಥವಾ ಅವರಿಬ್ರು ಮೈತ್ರಿ ಮಾಡ್ಕೊಂತಾರೆ, ಅದು ಚುನಾವಣೋತ್ತರ ಮೈತ್ರಿ ಮಾಡ್ಕೊಂತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಜೆಡಿಎಸ್ಗೆ ಕೂಡ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಯಾವಾಗಲೂ ಪೈಪೋಟಿಲಿತ್ತು. ಮತಗಳ ಶೇಕಡಾವಾರು ಅವ್ರಿಗೆ 13% ಬಂದಿರೋದು ಹಳೆ ಮೈಸೂರು ಭಾಗದಲ್ಲೇ, ಇಡೀ ರಾಜ್ಯದಲ್ಲ. ಸೊ ಅವ್ರು ಮೈತ್ರಿ ಚುನಾವಣಾ ಪೂರ್ವ ಮಾಡ್ಕೋತಾರ, ಚುನಾವಣೋತ್ತರ ಮಾಡ್ಕೋತಾರ, ತೀರ್ಮಾನ ಆಗುತ್ತೆ. ಆದರೆ ಕಾಂಗ್ರೆಸ್ ಸದೃಢವಾಗಿದೆ, ಮತಗಳ ಅಂತರದಲ್ಲೂ ಜಾಸ್ತಿ ಇದೆ, ಸೀಟ್ಗಳ ಅಂತರದಲ್ಲೂ ಜಾಸ್ತಿ ಇದೆ, ನಮ್ಮ ಸಂಘಟನೆ ಚೆನ್ನಾಗಿದೆ, ನಾಯಕತ್ವ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಾಯಕತ್ವ ಚೆನ್ನಾಗಿದೆ. ಹಾಗಾಗಿ 2028ಕ್ಕೂ ಕಾಂಗ್ರೆಸ್ಸೇ ಬರುತ್ತೆ. ಅವರು ಮೈತ್ರಿ ಮಾಡ್ಕೊಳ್ಳಿ ಬಿಡ್ಲಿ, ರಾಜ್ಯಕ್ಕೆ ಕುಮಾರಸ್ವಾಮಿ ಅವರು ಬೇಕು, ವಿಜಯೇಂದ್ರನೂ ಬೇಕು, ಯತ್ನಾಳು ಬೇಕು, ಶುರುವಾಗಿದೆ ಅನ್ನೋ ಮೆಸೇಜ್ ಅಂತೂ ಹಳೆ ಮೈಸೂರು ಬಗ್ಗೆ ನನಗೆ ಪ್ರತ್ಯೇಕವಾಗಿ ಪ್ರಶ್ನೆ ಕೇಳೋಕಿದೆ ಸಂಘಟನೆ ವಿಚಾರದಲ್ಲಿ. ಬಟ್ ಅದಕ್ಕೆ ಮುಂಚೆ ಜೆಡಿಎಸ್ ಹಾಗೆ ಬಿಜೆಪಿ ವಿಚಾರವಾದ್ರೂ ಕೂಡ ಕಾಂಗ್ರೆಸ್ನಿಂದ ಚರ್ಚೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಆಡಳಿತಾರೂಢ ಪಕ್ಷ. ನಟರಾಜ್ ಗೌಡ್ರೆ, ಇನ್ನೂ ಸಿಎಂ ಯಾರಾಗಬೇಕು, ಆಗಬೇಕಾ ಬದಲಾವಣೆ, ಅವರೇ ಮುಂದುವರಿಬೇಕಾ, ಸಂಪುಟ ಪುನರಚನೆ ಆಗಬೇಕಾ, ಈ ಗೊಂದಲನೇ ಮುಂದುವರಿತಿರ್ಬೇಕಾದ್ರೆ ಕಾಂಗ್ರೆಸ್ನಲ್ಲಿ 2028 ಪ್ಲಾನ್ ರೆಡಿ ಇದೆ. ಜೆಡಿಎಸ್ ನಲ್ಲಿ ಕುಮಾರಸ್ವಾಮಿ ಸಿಎಂ ಆಗೇ ಬಿಡ್ತಾರೆ ಅನ್ನೋ ಉತ್ಸಾಹ, ಜೋಶ್ ಕಾಣಿಸ್ತಾ ಇದೆ. ಈಗ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಮಂತ್ರಿ ಪುನರಚನೆ ಆಗುತ್ತಾ, ಮಂತ್ರಿಮಂಡಲ ಪುನರಚನೆ ಆಗುತ್ತಾ ಅಥವಾ ವಿಸ್ತರಣೆ ಆಗುತ್ತಾ, ಇವೆಲ್ಲ ಚರ್ಚೆಗಳು ಸ್ವಾಭಾವಿಕವಾಗಿ ನಡೀತಾ ಇದೆ. ಅದ್ರ ನಡುವೆ ಕೂಡ ನಿರಂತರವಾದ ಸಂಘಟನೆ ಇದೆ. ಸಂಘಟನೆ ಯಾವುದಕ್ಕೆ? 2028 ಚುನಾವಣೆಗೆ 2028 ಚುನಾವಣೆಗೆ ನಿರಂತರ ಸಂಘಟನೆಯನ್ನ ಕಾಂಗ್ರೆಸ್ ಪಕ್ಷ ಬೂತ್ ಮಟ್ಟದಲ್ಲಿ ಮಾಡ್ತಾನೆ ಇದೆ. ಸೊ ನಮಗೆ ಬಲವಾದ ನಂಬಿಕೆ ಏನಿದೆ ಅಂದ್ರೆ 5 ಗ್ಯಾರಂಟಿ ಯೋಜನೆಗಳು, ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳ ಮುಖಾಂತರ ಕರ್ನಾಟಕ ರಾಜ್ಯವನ್ನ ಮಾದರಿ ರಾಜ್ಯವನ್ನಾಗಿ ಮಾಡಿರೋ ಮುಖಾಂತರ ಇಡೀ ಗ್ಯಾರಂಟಿಯನ್ನ ಇಡೀ ಮೋದಿ ಸರ್ಕಾರ ಕೂಡ ನಕಲು ಮಾಡ್ತಾ ಇರೋದನ್ನ ನೋಡಿ ನಮ್ಗೇನ್ ಅನ್ಸುತ್ತೆ ಅಂದ್ರೆ ಜನಗಳ ಆಶೀರ್ವಾದ ನಮ್ಮ ಮೇಲಿದೆ. 2028ಕ್ಕೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಸಂಪೂರ್ಣ ಭರವಸೆ ಇದೆ. ಆದಾಗ್ಯೂ ಕೂಡ ಇದು ಮಲ್ಟಿ ಪಾರ್ಟಿ ಡೆಮಾಕ್ರಸಿ. ಜೆಡಿಎಸ್ ಒಂದು ಪ್ರಾದೇಶಿಕ ಪಕ್ಷ. ಪ್ರಾದೇಶಿಕ ಪಕ್ಷಗಳ ಅಗತ್ಯ ಇಡೀ ದೇಶದಲ್ಲಿ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಪ್ರಾದೇಶಿಕ ಪಕ್ಷಗಳು
ಆ ರಾಜ್ಯದ ಆ ಜನತೆಯ ಹಿತಕ್ಕೆ ರಾಷ್ಟ್ರೀಯ ಪಕ್ಷಗಳಿಗಿಂತ ನಮ್ಗೆ ಕಾಂಗ್ರೆಸ್ ಆಗಲಿ ಬಿಜೆಪಿಗಿಂತ ಜಾಸ್ತಿ ಒಂದು ಹೆಜ್ಜೆ ಮುಂದೆ ನಿಲ್ತವೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಜೆಡಿಎಸ್ ತುಂಬಾ ತಮ್ಮ ಅಸ್ತಿತ್ವವನ್ನು ಕಳ್ಕೊಂತಾ ಇದ್ದಾರೆ. ಸುಮಾರು 2008ರಲ್ಲಿ 20% ಮತಗಳನ್ನು ಪಡೆದಂತಹ ಜೆಡಿಎಸ್ 2023ಕ್ಕೆ 3 ಚುನಾವಣೆಗಳಲ್ಲೇ ತನ್ನ ಮತಗಳ ಶೇಕಡಾವಾರನ್ನು 13% ತಂದಿರಿಸಿಕೊಂಡ್ಬಿಟ್ಟಿದೆ. 19 ಸೀಟ್ಗಳನ್ನ ಹಿಡ್ಕೊಂಡಿದೆ. ಅದಕ್ಕೆ ನಾನಾ ಕಾರಣ ಇರಬಹುದು. ಜೆಡಿಎಸ್ ಮೇಲೆ ಜನಗಳಿಗೆ ವಿಶ್ವಾಸ ಕಳ್ಕೊಂಡಿದೆ. ಅದೆಂಗೆ ಅವ್ರ ವಿಶ್ವಾಸವನ್ನ ಗಳಿಸ್ತಾರೆ, ಮತ್ತೆ ಯಾಕೆ ಕಳ್ಕೊಂತ ವಿಶ್ವಾಸವನ್ನ, ಯಾಕೆ ಯಡಿಯೂರಪ್ಪನವ್ರ ಜೊತೆ ಹೋದಾಗ್ಲೂ ಕೂಡ ಸರ್ಕಾರವನ್ನು ಅವರು ಕಂಪ್ಲೀಟ್ ಮಾಡ್ಲಿಕ್ಕೆ ಅವಕಾಶ ಆಗಿಲ್ಲ, ವಚನ ಪ್ರಶ್ನೆ ಯಾಕೆ ಅನ್ಸ್ಕೊಂಡ್ರು, ಕಾಂಗ್ರೆಸ್ ಜೊತೆ ಇದ್ದಾಗಲೂ ಕೂಡ ಬಿಜೆಪಿ ಆಪರೇಷನ್ ಕಮಲ ಹೆಂಗೆ ಮಾಡ್ತು, 2008ರಿಂದ 2018 ಯಾವ ರೀತಿಯಾಗಿ ಮಾಡ್ತು, ಇಂಥ ಕಾರಣಗಳು ಬಹಳ ಇದಾವೆ. ಆದಾಗ್ಯೂ ಕೂಡ ಪ್ರಾದೇಶಿಕ ಪಕ್ಷ ಆಗಬಹುದು ಅಥವಾ ಬಿಜೆಪಿ ನಾಯಕತ್ವದ ಕೊರತೆ ಇದೆ. ವಿಜಯೇಂದ್ರ ಪ್ರಥಮ ಬಾರಿ MLA ಆಗಿರ್ತಕ್ಕಂಥ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ. ಅವ್ರಿಗೆ ಕಾಟ ಕೊಡ್ಲಿಕ್ಕೆ ಸಿಟಿ ರವಿ ಅವರು ಯತ್ನಾಳ್ ಅವರು ದಿನ ಬೆಳಗಾದ್ರೆ ಒಂದು ಹೇಳಿಕೆಗಳು ಕೊಡ್ತಿರ್ತಾರೆ. ಇದೆಲ್ಲ ಮಾಡಿದ್ರೆ ಕುಮಾರಸ್ವಾಮಿ ಅವರು ಹಿರಿತನ ಇದೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅವರಿಬ್ರು ಒಟ್ಟಾಗಿ ಹೋಗ್ತಾರ, ಚುನಾವಣೆಗೆ ಬೇರೆ ಬೇರೆ ಹೋಗ್ತಾರ, ಅದು ಕಾಲ ನಿರ್ಣಯ ಮಾಡುತ್ತೆ. ಜನಗಳು ಹೆಂಗೆ ಅದು ಸ್ವೀಕಾರ ಮಾಡ್ತಾರೆ ಅನ್ನೋ ಕಾಲ ನಿರ್ಣಯ ಮಾಡುತ್ತೆ. ಆದ್ರೆ ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಮಲ್ಟಿಪಾರ್ಟಿ ಡೆಮಾಕ್ರಸಿನಲ್ಲಿ ಇದ್ರೂ ಕೂಡ ಕಾಂಗ್ರೆಸ್ ಕಳೆದ 6 ಚುನಾವಣೆಗಳಲ್ಲೂ ಕೂಡ ಅತ್ಯಂತ ಶೇಕಡಾವಾರು ಹೆಚ್ಚಿಗೆ ಪಡ್ಕೊಂಡಿದೆ. ಮತಗಳು ಯಾಕೆ ಬೇಕು ಜೆಡಿಎಸ್ಗೆ? ಅಂದ್ರೆ ಕಿಂಗ್ ಮಾಡ್ಲಿಕ್ಕೆ ಸೈನಿಕರಿದ್ದಾರೆ, ಯುದ್ಧ ಗೆಲ್ಲಿಸ್ಲಿಕ್ಕೆ ಸೈನಿಕರಿದ್ದಾರೆ, ಬಿಜೆಪಿಯ ಬೆಂಬಲ ಬಲ ಕೂಡ ಇದೆ. ಕುಮಾರಸ್ವಾಮಿ ಅವರು ಹಿಂದೆ ಸಿಎಂ ಆದಾಗ್ಲೂ ಕೂಡ ಅವ್ರೇನ್ ಜನಾಶೀರ್ವಾದದಿಂದ ಅವ್ರ ಬಾಯಲ್ಲೇ ಬಂದ ಹಾಗೆ ಆಗಿಲ್ಲ. ಲಕ್ಕಿದ್ರೆ ಮತ್ತೊಮ್ಮೆ ಸಿಎಂ ಆಗ್ತಾರೆ. ನೀವು ಹೇಳ್ತಿದ್ರಿ ವೋಟ್ ಪರ್ಸೆಂಟೇಜ್ ಕಮ್ಮಿ ಆಗ್ತಾ ಇದೆ, ಮತಗಳು ಕಮ್ಮಿ ಆಗ್ತಾ ಇದೆ, ಹಿಂಗೆಲ್ಲ ಆಗ್ತಾ ಇರುವಾಗ ಮತಗಳ ಕ್ಯಾಲ್ಕುಲೇಷನ್ ಕಾಂಗ್ರೆಸ್ ಬೇಕು, ಜೆಡಿಎಸ್ಗೆ ಐ ಅಗ್ರಿ. ಚುನಾವಣಾ ಪೂರ್ವ ಏನು ಒಪ್ಪಂದ ಮಾಡ್ಕೊಂತಾರೆ ಅಥವಾ ಅವರಿಬ್ರು ಮೈತ್ರಿ ಮಾಡ್ಕೊಂತಾರೆ, ಅದು ಚುನಾವಣೋತ್ತರ ಮೈತ್ರಿ ಮಾಡ್ಕೊಂತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಜೆಡಿಎಸ್ಗೆ ಕೂಡ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಯಾವಾಗಲೂ ಪೈಪೋಟಿಲಿತ್ತು. ಮತಗಳ ಶೇಕಡಾವಾರು ಅವ್ರಿಗೆ 13% ಬಂದಿರೋದು ಹಳೆ ಮೈಸೂರು ಭಾಗದಲ್ಲೇ, ಇಡೀ ರಾಜ್ಯದಲ್ಲ. ಸೊ ಅವರು ಮೈತ್ರಿ ಚುನಾವಣಾ ಪೂರ್ವ ಮಾಡ್ಕೋತಾರ, ಚುನಾವಣೋತ್ತರ ಮಾಡ್ಕೋತಾರ, ತೀರ್ಮಾನ ಆಗುತ್ತೆ. ಆದರೆ ಕಾಂಗ್ರೆಸ್ ಸದೃಢವಾಗಿದೆ, ಮತಗಳ ಅಂತರದಲ್ಲೂ ಜಾಸ್ತಿ ಇದೆ, ಸೀಟ್ಗಳ ಅಂತರದಲ್ಲೂ ಜಾಸ್ತಿ ಇದೆ, ನಮ್ಮ ಸಂಘಟನೆ ಚೆನ್ನಾಗಿದೆ, ನಾಯಕತ್ವ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಾಯಕತ್ವ ಚೆನ್ನಾಗಿದೆ. ಹಾಗಾಗಿ 2028ಕ್ಕೂ ಕಾಂಗ್ರೆಸ್ಸೇ ಬರುತ್ತೆ. ಅವರು ಮೈತ್ರಿ ಮಾಡ್ಕೊಳ್ಳಿ ಬಿಡ್ಲಿ, ರಾಜ್ಯಕ್ಕೆ ಕುಮಾರಸ್ವಾಮಿ ಅವರು ಬೇಕು, ವಿಜಯೇಂದ್ರನೂ ಬೇಕು, ಯತ್ನಾಳು ಬೇಕು, ಶುರುವಾಗಿದೆ ಅನ್ನೋ ಮೆಸೇಜ್ ಅಂತೂ ಹಳೆ ಮೈಸೂರು ಬಗ್ಗೆನೇ ನನಗೆ ಪ್ರತ್ಯೇಕವಾಗಿ ಪ್ರಶ್ನೆ ಕೇಳೋಕಿದೆ ಸಂಘಟನೆ ವಿಚಾರದಲ್ಲಿ. ಬಟ್ ಅದಕ್ಕೆ ಮುಂಚೆ ಜೆಡಿಎಸ್ ಹಾಗೆ ಬಿಜೆಪಿ ವಿಚಾರವಾದ್ರೂ ಕೂಡ ಕಾಂಗ್ರೆಸ್ ನಿಂದ ಚರ್ಚೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಆಡಳಿತಾರೂಢ ಪಕ್ಷ. ನಟರಾಜ್ ಗೌಡ್ರೆ, ಇನ್ನೂ ಸಿಎಂ ಯಾರಾಗಬೇಕು, ಆಗಬೇಕಾ ಬದಲಾವಣೆ, ಅವರೇ ಮುಂದುವರಿಬೇಕಾ, ಸಂಪುಟ ಪುನರಚನೆ ಆಗಬೇಕಾ, ಈ ಗೊಂದಲನೇ ಮುಂದುವರಿತಿರ್ಬೇಕಾದ್ರೆ ಕಾಂಗ್ರೆಸ್ನಲ್ಲಿ 2028 ಪ್ಲಾನ್ ರೆಡಿ ಇದೆ ಜೆಡಿಎಸ್ ನಲ್ಲಿ. ಕುಮಾರಸ್ವಾಮಿ ಸಿಎಂ ಆಗೇ ಬಿಡ್ತಾರೆ ಅನ್ನೋ ಉತ್ಸಾಹ, ಜೋಶ್ ಕಾಣಿಸ್ತಾ ಇದೆ. ಈಗ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಮಂತ್ರಿ ಪುನರಚನೆ ಆಗುತ್ತಾ, ಮಂತ್ರಿಮಂಡಲ ಪುನರಚನೆ ಆಗುತ್ತಾ ಅಥವಾ ವಿಸ್ತರಣೆ ಆಗುತ್ತಾ, ಇವೆಲ್ಲ ಚರ್ಚೆಗಳು ಸ್ವಾಭಾವಿಕವಾಗಿ ನಡೀತಾ ಇದೆ. ಅದ್ರ ನಡುವೆ ಕೂಡ ನಿರಂತರವಾದ ಸಂಘಟನೆ ಇದೆ. ಸಂಘಟನೆ ಯಾವುದಕ್ಕೆ? 2028ರ ಚುನಾವಣೆಗೆ 2028ರ ಚುನಾವಣೆಗೆ ನಿರಂತರ ಸಂಘಟನೆಯನ್ನ ಕಾಂಗ್ರೆಸ್ ಪಕ್ಷ ಬೂತ್ ಮಟ್ಟದಲ್ಲಿ ಮಾಡ್ತಾನೆ ಇದೆ. ಸೊ ನಮಗೆ ಬಲವಾದ ನಂಬಿಕೆ ಏನಿದೆ ಅಂದ್ರೆ 5 ಗ್ಯಾರಂಟಿ ಯೋಜನೆಗಳು, ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳ ಮುಖಾಂತರ ಕರ್ನಾಟಕ ರಾಜ್ಯವನ್ನ ಮಾದರಿ ರಾಜ್ಯವನ್ನಾಗಿ ಮಾಡಿರೋ ಮುಖಾಂತರ ಇಡೀ ಗ್ಯಾರಂಟಿಯನ್ನ ಇಡೀ ಮೋದಿ ಸರ್ಕಾರ ಕೂಡ ನಕಲು ಮಾಡ್ತಾ ಇರೋದನ್ನ ನೋಡಿ ನಮ್ಗೇನ್ ಅನ್ಸುತ್ತೆ ಅಂದ್ರೆ ಜನಗಳ ಆಶೀರ್ವಾದ ನಮ್ಮ ಮೇಲಿದೆ. 2028ಕ್ಕೂ ಕಾಂಗ್ರೆಸ್ಸೇ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಸಂಪೂರ್ಣ ಭರವಸೆ ಇದೆ. ಆದಾಗ್ಯೂ ಕೂಡ ಇದು ಮಲ್ಟಿಪಾರ್ಟಿ ಡೆಮಾಕ್ರಸಿ. ಜೆಡಿಎಸ್ ಒಂದು ಪ್ರಾದೇಶಿಕ ಪಕ್ಷ. ಪ್ರಾದೇಶಿಕ ಪಕ್ಷಗಳ ಅಗತ್ಯ ಇಡೀ ದೇಶದಲ್ಲಿ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಪ್ರಾದೇಶಿಕ ಪಕ್ಷಗಳು ಆ ರಾಜ್ಯದ ಆ ಜನತೆಯ ಹಿತಕ್ಕೆ ರಾಷ್ಟ್ರೀಯ ಪಕ್ಷಗಳಿಗಿಂತ ನಮ್ಗೆ ಕಾಂಗ್ರೆಸ್ ಆಗಲಿ ಬಿಜೆಪಿಗಿಂತ ಜಾಸ್ತಿ ಒಂದು ಹೆಜ್ಜೆ ಮುಂದೆ ನಿಲ್ತವೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಜೆಡಿಎಸ್ ತುಂಬಾ ತಮ್ಮ ಅಸ್ತಿತ್ವವನ್ನು ಕಳ್ಕೊಂತಾ ಇದ್ದಾರೆ. ಸುಮಾರು 2008ರಲ್ಲಿ 20% ಮತಗಳನ್ನು ಪಡೆದಂತಹ ಜೆಡಿಎಸ್ 2023ಕ್ಕೆ 3 ಚುನಾವಣೆಗಳಲ್ಲೇ ತನ್ನ ಮತಗಳ ಶೇಕಡಾವಾರನ್ನು 13% ತಂದಿರಿಸಿಕೊಂಡ್ಬಿಟ್ಟಿದೆ. 19 ಸೀಟ್ಗಳನ್ನ ಹಿಡ್ಕೊಂಡಿದೆ. ಅದಕ್ಕೆ ನಾನಾ ಕಾರಣ ಇರಬಹುದು. ಜೆಡಿಎಸ್ ಮೇಲೆ ಜನಗಳಿಗೆ ವಿಶ್ವಾಸ ಕಳ್ಕೊಂಡಿದೆ. ಅದೆಂಗೆ ಅವ್ರ ವಿಶ್ವಾಸವನ್ನ ಗಳಿಸ್ತಾರೆ, ಮತ್ತೆ ಯಾಕೆ ಕಳ್ಕೊಂತ ವಿಶ್ವಾಸವನ್ನ, ಯಾಕೆ ಯಡಿಯೂರಪ್ಪನವ್ರ ಜೊತೆ ಹೋದಾಗ್ಲೂ ಕೂಡ ಸರ್ಕಾರವನ್ನು ಅವರು ಕಂಪ್ಲೀಟ್ ಮಾಡ್ಲಿಕ್ಕೆ ಅವಕಾಶ ಆಗಿಲ್ಲ, ವಚನ ಪ್ರಶ್ನೆ ಯಾಕೆ ಅನ್ಸ್ಕೊಂಡ್ರು, ಕಾಂಗ್ರೆಸ್ ಜೊತೆ ಇದ್ದಾಗಲೂ ಕೂಡ ಬಿಜೆಪಿ ಆಪರೇಷನ್ ಕಮಲ ಹೆಂಗೆ ಮಾಡ್ತು, 2008ರಿಂದ 2018 ಯಾವ ರೀತಿಯಾಗಿ ಮಾಡ್ತು, ಇಂಥ ಕಾರಣಗಳು ಬಹಳ ಇದಾವೆ. ಆದಾಗ್ಯೂ ಕೂಡ ಪ್ರಾದೇಶಿಕ ಪಕ್ಷ ಆಗಬಹುದು ಅಥವಾ ಬಿಜೆಪಿ ನಾಯಕತ್ವದ ಕೊರತೆ ಇದೆ. ವಿಜಯೇಂದ್ರ ಪ್ರಥಮ ಬಾರಿ MLA ಆಗಿರ್ತಕ್ಕಂಥ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ. ಅವ್ರಿಗೆ ಕಾಟ ಕೊಡ್ಲಿಕ್ಕೆ ಸಿಟಿ ರವಿ ಅವರು ಯತ್ನಾಳ್ ಅವರು ದಿನ ಬೆಳಗಾದ್ರೆ ಒಂದು ಹೇಳಿಕೆಗಳು ಕೊಡ್ತಿರ್ತಾರೆ. ಇದೆಲ್ಲ ಮಾಡಿದ್ರೆ ಕುಮಾರಸ್ವಾಮಿ ಅವರು ಹಿರಿತನ ಇದೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅವರಿಬ್ರು ಒಟ್ಟಾಗಿ ಹೋಗ್ತಾರ, ಚುನಾವಣೆಗೆ ಬೇರೆ ಬೇರೆ ಹೋಗ್ತಾರ, ಅದು ಕಾಲ ನಿರ್ಣಯ ಮಾಡುತ್ತೆ. ಜನಗಳು ಹೆಂಗೆ ಅದು ಸ್ವೀಕಾರ ಮಾಡ್ತಾರೆ ಅನ್ನೋ ಕಾಲ ನಿರ್ಣಯ ಮಾಡುತ್ತೆ. ಆದ್ರೆ ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಮಲ್ಟಿಪಾರ್ಟಿ ಡೆಮಾಕ್ರಸಿನಲ್ಲಿ ಇದ್ರೂ ಕೂಡ ಕಾಂಗ್ರೆಸ್ ಕಳೆದ 6 ಚುನಾವಣೆಗಳಲ್ಲೂ ಕೂಡ
ಅತ್ಯಂತ ಶೇಕಡಾವಾರು ಹೆಚ್ಚಿಗೆ ಪಡ್ಕೊಂಡಿದೆ. ಮತಗಳು ಯಾಕೆ ಬೇಕು ಜೆಡಿಎಸ್ಗೆ? ಅಂದ್ರೆ ಕಿಂಗ್ ಮಾಡ್ಲಿಕ್ಕೆ ಸೈನಿಕರಿದ್ದಾರೆ, ಯುದ್ಧ ಗೆಲ್ಲಿಸ್ಲಿಕ್ಕೆ ಸೈನಿಕರಿದ್ದಾರೆ, ಬಿಜೆಪಿಯ ಬೆಂಬಲ ಬಲ ಕೂಡ ಇದೆ. ಕುಮಾರಸ್ವಾಮಿ ಅವರು ಹಿಂದೆ ಸಿಎಂ ಆದಾಗ್ಲೂ ಕೂಡ ಅವ್ರೇನ್ ಜನಾಶೀರ್ವಾದದಿಂದ ಅವ್ರ ಬಾಯಲ್ಲೇ ಬಂದ ಹಾಗೆ ಆಗಿಲ್ಲ. ಲಕ್ ಇದ್ರೆ ಮತ್ತೊಮ್ಮೆ ಸಿಎಂ ಆಗ್ತಾರೆ. ನೀವು ಹೇಳ್ತಿದ್ರಿ ವೋಟ್ ಪರ್ಸೆಂಟೇಜ್ ಕಮ್ಮಿ ಆಗ್ತಾ ಇದೆ, ಮತಗಳು ಕಮ್ಮಿ ಆಗ್ತಾ ಇದೆ, ಹಿಂಗೆಲ್ಲ ಆಗ್ತಾ ಇರುವಾಗ ಮತಗಳ ಕ್ಯಾಲ್ಕುಲೇಷನ್ ಕಾಂಗ್ರೆಸ್ ಬೇಕು, ಜೆಡಿಎಸ್ಗೆ ಐ ಅಗ್ರಿ. ಚುನಾವಣಾ ಪೂರ್ವ ಏನು ಒಪ್ಪಂದ ಮಾಡ್ಕೊಂತಾರೆ ಅಥವಾ ಅವರಿಬ್ರು ಮೈತ್ರಿ ಮಾಡ್ಕೊಂತಾರೆ, ಅದು ಚುನಾವಣೋತ್ತರ ಮೈತ್ರಿ ಮಾಡ್ಕೊಂತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಜೆಡಿಎಸ್ಗೆ ಕೂಡ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಯಾವಾಗಲೂ ಪೈಪೋಟಿಲಿತ್ತು. ಮತಗಳ ಶೇಕಡಾವಾರು ಅವ್ರಿಗೆ 13% ಬಂದಿರೋದು ಹಳೆ ಮೈಸೂರು ಭಾಗದಲ್ಲೇ, ಇಡೀ ರಾಜ್ಯದಲ್ಲ. ಸೊ ಅವ್ರು ಮೈತ್ರಿ ಚುನಾವಣಾ ಪೂರ್ವ ಮಾಡ್ಕೋತಾರ, ಚುನಾವಣೋತ್ತರ ಮಾಡ್ಕೋತಾರ, ತೀರ್ಮಾನ ಆಗುತ್ತೆ. ಆದರೆ ಕಾಂಗ್ರೆಸ್ ಸದೃಢವಾಗಿದೆ, ಮತಗಳ ಅಂತರದಲ್ಲೂ ಜಾಸ್ತಿ ಇದೆ, ಸೀಟ್ಗಳ ಅಂತರದಲ್ಲೂ ಜಾಸ್ತಿ ಇದೆ, ನಮ್ಮ ಸಂಘಟನೆ ಚೆನ್ನಾಗಿದೆ, ನಾಯಕತ್ವ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಾಯಕತ್ವ ಚೆನ್ನಾಗಿದೆ. ಹಾಗಾಗಿ 2028ಕ್ಕೂ ಕಾಂಗ್ರೆಸ್ ಬರುತ್ತೆ. ಅವರು ಮೈತ್ರಿ ಮಾಡ್ಕೊಳ್ಳಿ ಬಿಡ್ಲಿ, ರಾಜ್ಯಕ್ಕೆ ಕುಮಾರಸ್ವಾಮಿ ಅವರು ಬೇಕು, ವಿಜಯೇಂದ್ರನೂ ಬೇಕು, ಯತ್ನಾಳು ಬೇಕು, ಶುರುವಾಗಿದೆ ಅನ್ನೋ ಮೆಸೇಜ್ ಅಂತೂ ಹೇಳಿದ್ರಿ. ಹಳೆ ಮೈಸೂರು ಬಗ್ಗೆನೇ ನನಗೆ ಪ್ರತ್ಯೇಕವಾಗಿ ಪ್ರಶ್ನೆ ಕೇಳೋಕಿದೆ ಸಂಘಟನೆ ವಿಚಾರದಲ್ಲಿ. ಬಟ್